ಇವತ್ತಿನ ನಮ್ಮ ಈ ಪಂಡಿತರಾದಂಥ ವೇದಮೂರ್ತಿಯಾದಂಥ ಪುಟ್ಟಯ್ಯ ಶಾಸ್ತ್ರಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ MLC ಅವರಾದಂಥ ಆತ್ಮೀಯರಾದಂಥ ಸರ್ಜಿಯವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ನನ್ನ ಆತ್ಮೀಯರು, DCC ಬ್ಯಾಂಕಿನ ನಿರ್ದೇಶಕರಾದಂಥ ಸುಧೀರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದಂಥ ಹಾಲಪ್ಪ ಗೌಡ್ರು ಮತ್ತು ಕಾರ್ಯಾಧ್ಯಕ್ಷರಾದಂಥ ಯುವರಾಜ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷನಾದಂಥ ಜಯಮ್ಮ ದೇವರಾಜ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಂಭಾಗದಲ್ಲಿರುವಂಥ ಇಂದುದಾರ್ ಗೌಡ್ರಿದ್ದಾರೆ, ಜಯಶೀಲ್ ಗೌಡ್ರಿದ್ದಾರೆ, ಹಾಗೆ ಚಂದ್ರಮೌಳಿಯವರಿದ್ದಾರೆ, ಹಾಗೆ ಹಿರಿಯರಾದಂಥ ಕಲ್ಯಾಣಪ್ಪ ಗೌಡ್ರಿದ್ದಾರೆ, ಎಲ್ಲ ಇರುವಂಥ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಭಾಗವಹಿಸಿರುವ ಎಲ್ಲ ಸಮಾಜದ ಎಲ್ಲ ನನ್ನ ಬಂಧುಗಳ ತಾಯಿದ್ದಾರೆ. ಭಾಳ ಖುಷಿಯಾಗುತ್ತೆ. ಒಂದು ಪುಣ್ಯದ ಕೆಲಸವನ್ನು ಈ ಸಮಾಜದ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತು ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ಪಡೆದು ನಾನು ಬಂದೆ. ಬಹುಶಃ ವೀರಭದ್ರ ದೇವಸ್ಥಾನ ಬಹಳ ವಿರಳ. ಇಡೀ ನಮ್ಮ ತಾಲೂಕಲ್ಲಿ ಒಂದು 2-3 ಕಡೆ ನೋಡಿರೋದು ಬಿಟ್ಟರೆ, ಆದರೆ ವೀರಭದ್ರೇಶ್ವರ ದೇವಸ್ಥಾನ ಬಹಳ ಕಮ್ಮಿ ಇದೆ. ಆದರೆ ಅವನ ಶಕ್ತಿ ಬಹಳ ಶಕ್ತಿಯುತವಾದಂಥ ಶಕ್ತಿಯುತ ದೇವರಂತ ಹೇಳ್ತಾರೆ. ಆದರೆ 800 ವರ್ಷಗಳ ಹಿಂದೆ ಕೆಳದಿಯ ಶಿವಪ್ಪ ನಾಯಕ ಆ ಕಾಲದಲ್ಲಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿದೆ, ಯಾರು ನೋಡಿದರೂ ಗೊತ್ತಿಲ್ಲ. ಅಲ್ಲಿ ನಾಯಕ ಅವತ್ತಿನ ಕಾಲದಲ್ಲಿ ವೀರಭದ್ರ ದೇವಸ್ಥಾನದ ಅಂದರೆ ಪಾರ್ವತಿ ದೇವಸ್ಥಾನ ಪಕ್ಕದಲ್ಲೇ ಅವತ್ತು ಈಶ್ವರ ಪಾರ್ವತಿ ಪಕ್ಕದಲ್ಲೇ ವೀರಭದ್ರನ ಒಂದು ಗುಡಿಯನ್ನು ಸ್ಥಾಪನೆ ಮಾಡಿದ್ದು 800 ವರ್ಷದ ಹಿಂದೆ ಅಂತ ಹೇಳ್ತಾರೆ. ಅಲ್ಲಿ ನಾನು ಭಾಳಷ್ಟು ಸಮಯದಲ್ಲಿ ಹೋದಾಗೆಲ್ಲ ಕೈ ಮುಗಿದು ಬಂದಿದ್ದು ನೋಡಿದ್ದೀನಿ. ಅದಂತರ ಇಲ್ಲಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ವೀರಭದ್ರನ ದೇವಸ್ಥಾನಗಳು ಬೇರೆ ಬೇರೆ ಹಳ್ಳಿಗಳಲ್ಲಿ ಸ್ಥಾಪನೆ ಆಗ್ತಿರುವಂಥದ್ದು. ವೀರಭದ್ರೇಶ್ವರ ಅಂದರೆ ಗುಗ್ಗಳ ಅಂತ ಹೇಳ್ತಾರೆ. ಗುಗ್ಗಳ ಶುರು ಮಾಡ್ತಾರೆ ಜಾಸ್ತಿ ಅಲ್ಲಿರುತ್ತೆ ಅಂತಂದರೆ ಅಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಶಕ್ತಿಯುತ ದೇವಸ್ಥಾನವನ್ನು ಸೀಮೆಯ ದೇವಸ್ಥಾನವಾಗಿ ತಾವು ಪರಿವರ್ತನೆ ಮಾಡಿ ಕೆಲಸ ಮಾಡ್ತೇವೆ. ಭಾಳ ಖುಷಿಯಾಗುತ್ತೆ. ಇದು ಬೇಕು. ಯಾಕಂದರೆ ಒಂದು ಸೀಮೆ ದೇವಸ್ಥಾನ ಅಂತಾರೆ ನಿಮ್ಮ ಒಂದು ಸಮಾಜಕ್ಕೆ ಒಂದು ಹೆಬ್ಬಾಗಿಲು ಅಂತ ನಾವು ತಿಳ್ಕೊಂಡಿದ್ದೇವೆ. ಇದಕ್ಕೆ ಹನಿ ಗೂಡಿದರೆ ಹಳ್ಳ. ಈಗ ಹೇಳಿದ್ರಲ್ಲ, ಎಲ್ಲರೂ ಹೇಳಿದರು ಅಡಿಕೆ ರೇಟ್ ಇಷ್ಟ ಆಗಿದೆ, ಇದು ಇಷ್ಟ ಆಗಿದೆ, ಅವೆಲ್ಲ ಬಿಟ್ಬಿಡೋಣ ಬೇಡ. ಈಗ ದೇವಸ್ಥಾನ ಕಟ್ಟಬೇಕಾದ್ರೆ ಯಾರು ಒಬ್ಬರೇ ಕಟ್ಟಲ್ಲ. ಅದಕ್ಕೆಲ್ಲರ ಸಹಕಾರ ಇದ್ದರೆ ಮಾತ್ರ ದೇವಸ್ಥಾನ ಕಟ್ಟಲಿಕ್ಕೆ ಸಾಕಾಗತ್ತೆ. ಈಗ ಹಿಂದೆ ರಾಜ್ಯ ಸರ್ಕಾರದ ಹಿಂದಿನ ಸರ್ಕಾರದಲ್ಲಿ 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಹೇಳಿದರು. ಅದು ಯಾವ ಸಮಯದಲ್ಲಿ ಬಿಡುಗಡೆ ಆಗಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಅದು ಚುನಾವಣೆ ಸಂದರ್ಭದಲ್ಲಿ ಅವ್ರು ಘೋಷಣೆ ಮಾಡಿದ್ರು ಬಿಟ್ಟರೆ ಯಾವುದೇ ಹಣವನ್ನು ಬಿಡುಗಡೆ ಮಾಡಿ ಹೋಗಿರಲಿಲ್ಲ. ಅವರು ಹಣವನ್ನು ಬಿಡುಗಡೆ ಮಾಡಿ ಹಿಂದೆ ಮಾಡಿದ್ದಾರೆ. ಆದರೆ ಹಿಂದೆ 6 ತಿಂಗಳು ಹಿಂದೆಲ್ಲ ಮಾಡಿ ಹೋಗಿದ್ದಾರೆ. ಆದರೆ ಇನ್ನೂ 42 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರೆ 15 ದಿವಸದ ಹಿಂದೆ ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಬಿಟ್ಟರೆ ಇಲ್ಲೊಂದು ಸಭೆ ಮಾಡಿ ಹೇಳಿದ್ದಾರೆ. ಬಿಟ್ಟರೆ ಅದಕ್ಕೆ ಯಾವುದೇ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಹಂಗಾಗಿ ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ಕೊಟ್ಟಿದ್ದನ್ನ ಯಾವುದು 42 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಲ್ಲ. ಆದರೆ ಹಾಗಂತೇಳಿ ನಾವೇನು ಸುಮ್ಮನೆ ಕೂರೋದಿಲ್ಲ. ಈ ಸಮಾಜದ ಪರವಾಗಿ ಎಲ್ಲ ಜಾತಿ ಧರ್ಮವನ್ನು ನಾವು ಒಂದುಗೂಡಿಸ್ಕೊಂಡು ಹೋಗಬೇಕಾದ್ರೆ ಅವರ ಬೇಡಿಕೆಗಳನ್ನು ಈಡೇರಿಸುವ ಕೆಲಸ ನಮ್ಮ ಕೆಲಸ ಆಗಿರುತ್ತೆ. ನಾನು ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಈ ಸಮಾಜದ ಪರವಾಗಿ ಖಂಡಿತ ಧ್ವನಿ ಎತ್ತೇನೆ. ಅದಕ್ಕೆ ಏನು ಸಹಕಾರ ಕೊಡಬೇಕು ಸಂಪೂರ್ಣವಾಗಿ ಕೊಡ್ತೇನೆ. ಮತ್ತು ವೈಯಕ್ತಿಕವಾಗಿಯೂ ಗೋಪಾಲಕೃಷ್ಣ ಬೇಳೂರು ಇದಕ್ಕೆ ಕೊಡ್ತಾನೆ ಅನ್ನೋದು ಮಾತು ಹೇಳ್ತೀನಿ. ನಾನು ಘೋಷಣೆ ಸುಧೀರ್ ನನ್ನ ಫ್ರೆಂಡ್ ಇದ್ದಾರೆ. ನಾನು ಹೇಳ್ತೀನಿ ಎಷ್ಟು ಮಾಡೋದು. ನಾನು ಯುವರಾಜಿ ಗೊತ್ತಿದೆ, ಬೇಳೂರು ಎಷ್ಟು ಮಾಡ್ತಾರಂತ ಗೊತ್ತಿದೆ. ತಾಲೂಕು ಅಧ್ಯಕ್ಷರು ಪ್ರವೀಣ್ ಇದ್ದಾರೆ, ಹೇಳೋಕ್ಕಾಗಲಿಲ್ಲ ಪ್ರವೀಣ್ ಅವರು. ಮತ್ತು ಇಲ್ಲಿನ ತಾಲೂಕು ಅಧ್ಯಕ್ಷದ ಉಮೇಶ್ ಸ್ನೇಹಿತರು ಇದ್ದಾರೆ, ಅವ್ರ ಹೆಸರು ಹೇಳೋಕ್ಕಾಗಿಲ್ಲ, ಈಗ ನೆನಪಾಯಿತು. ಹಾಗೆ ಈ ರೀತಿಯ ಒಂದು ಭಾವನೆಗಳನ್ನು ಇಟ್ಕೊಂಡು ಇವತ್ತು ಸಮಾಜದಲ್ಲಿ ನಾವು ಧಾರ್ಮಿಕ ಭಾವನೆಗಳು ಇಟ್ಕೊಂಡೇ ಕೆಲಸ ಮಾಡಿದ್ವಿ. ಯಾವುದೇ ದೇವಸ್ಥಾನ ಮಾಡಿದಾಗ ಯಾರೂ ಇಲ್ಲ ಅಂತ ಹೇಳುವಂಥದ್ದು ಇವತ್ತಿನ ದಿನದಲ್ಲಿ ಇಲ್ಲ. ಎಷ್ಟೋ ಸಣ್ಣ ಹಳ್ಳಿಯಲ್ಲಿ 20 ಲಕ್ಷ 10 ಲಕ್ಷ ಕಟ್ಟೋರೆಲ್ಲ ಕೋಟಿ ಕಟ್ಟಕ್ಕೆ ಹೋಗಿದ್ದಾರೆ. ಕೋಟಿ ದೇವಸ್ಥಾನ ಕಟ್ಟೋರೆಲ್ಲ 2 ಕೋಟಿ 3 ಕೋಟಿ ಹೋಗಿದ್ದಾರೆ. ಎಲ್ಲ ಶಿಲಾಮಯ ದೇವಸ್ಥಾನಗಳೇ ನಡೀತಾ ಇದ್ದಾವೆ ಇವಾಗ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಶಕ್ತಿ ಬಂದಿದೆ ಅಂತ ಅರ್ಥ. ಅಂದರೆ ಆರ್ಥಿಕವಾಗಿ ಜನ ಬಲಢ್ಯರಾಗಿದ್ದಾರೆ. ಹಣಕಾಸಿನ ಯಾವುದೇ ಸಮಸ್ಯೆಗಳಿಲ್ಲ. ಪೂಜ್ಯರ ನೇತೃತ್ವದಲ್ಲಿ ಇಂಥ ಮಹಾನ್ ನಾಯಕರ ನಾಯಕತ್ವದಲ್ಲಿ ಅವರ ಸಹಕಾರದಲ್ಲಿ ಇವತ್ತು ಮರಳಿ ಮಠ ಇರ್ಬೋದು, ನಮ್ಮ ಮೂಲೆಗದ್ದ ಸ್ವಾಮೀಜಿಯವರು ಇರ್ಬೋದು, ಈ ಭಾಗದ ಹೇಳ್ದಂಗೆ
ನಮ್ಮ MP ಅವರು ಹೇಳ್ದಂಗೆ ನಡೆದಾಡುವ ದೇವರಿದ್ದಂಗೆ ನಮಗೆ. ಬಹುಶಃ ಎಲ್ಲ ಜಾತಿ ಧರ್ಮದವರ ಒಗ್ಗೂಡಿಸ್ಕೊಂಡು ಈ ರೀತಿಯಾದಂಥ ಸಮಾಜದಲ್ಲಿ ಒಂದಾಗಿ ಹೋಗುವಂಥದ್ದು, ಸಮಾಜದಲ್ಲಿ ಇಷ್ಟು ತಾಳ್ಮೆಯಿಂದ ಇರುವಂಥ ಗುರುಗಳು ಎಲ್ಲೂ ಸಿಗೋದಿಲ್ಲ ನಿಮಗೆ. ಇಷ್ಟು ತಾಳ್ಮೆಯಲ್ಲಿ ಕೂತ್ಕೊಂಡು ರಾತ್ರಿ 10 ಗಂಟೆವರೆಗೆ ಕೂತ್ಕೊಂಡು ನಿಮ್ಮೆಲ್ಲರ ಸಂಘಟನೆ ಮಾಡ್ತಾರಲ್ಲ, ಅದು ನಿಜವಾದ ಒಂದು ಶಕ್ತಿ. ಅಂಥ ಒಂದು ಮಹಾನ್ ನಾಯಕರ ಪುಣ್ಯಾತ್ಮರ ಅವರ ಮಾರ್ಗದರ್ಶನಗಳಲ್ಲಿ ಇಂಥ ಕಾರ್ಯಕ್ರಮ ನಡೀತಿರೋದು ಭಾಳ ಖುಷಿಯಾಗಿದೆ. ನಾನೊಬ್ಬ ಕ್ಷೇತ್ರದ ಶಾಸಕನಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನನಗೆ ಈ ಭಾಗದ ಕಾಳಜಿ ಇರೋದ್ರಿಂದ ಈ ಭಾಗದ ಎಲ್ಲ ವ್ಯವಸ್ಥೆ, ನಮ್ಮಲ್ಲೆಲ್ಲ ದೊಡ್ಡ ದೊಡ್ಡ ರಸ್ತೆ ಎಲ್ಲ ಕೇಂದ್ರ ಸರ್ಕಾರ MP ಅವ್ರಿಗೆ ಬರ್ತದೆ. ನಮಗೇನಿದ್ರು ಹಳ್ಳಿಯ ಅಭಿವೃದ್ಧಿ ಬಿಟ್ಟರೆ ನಮ್ಗೆ ಬೇರೆ ಅಭಿವೃದ್ಧಿ ನಮ್ಗೆ ಸಿಗೋದಿಲ್ಲ. ಆದರೂ ನಾವು ಇವತ್ತು ಭಾಳ ಇದು ಮಾಡಿದ್ದೀನಿ. ಈಗ ಜೋಗ ಪ್ರಾಧಿಕಾರಕ್ಕೆ ಸುಮಾರು 200 ಕೋಟಿ ರೂಪಾಯಿ ಕೊಟ್ಟು ಜಗತ್ ಪ್ರಸಿದ್ಧ ಇವತ್ತು ಜೋಗ ಫಾಲ್ಸನ್ನು ಮಾಡ್ತಾ ಇದ್ದೀನಿ. ಇಡೀ ಜನ ಅಲ್ಲಿ ಬರಬೇಕು, ಪ್ರತಿಯೊಬ್ಬರು ಜೋಗ ಫಾಲ್ಸಿಗೆ ಬಂದು ಅಲ್ಲಿ ಹೋಗ್ಬೇಕನ್ನೋ ಉದ್ದೇಶದಿಂದ ಸುಮಾರು 192 ಕೋಟಿ ರೂಪಾಯಿ ಇಟ್ಟು ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದೀನಿ. ಇಡೀ ನಮ್ಮ ಎಲ್ಲೂ ಇರಬಾರ್ದು ಆ ಥರ. ಒಟ್ಟು ಜನ ಆ ಜೋಗ ಫಾಲ್ಸಿಗೆ ಬರುವಂಥ ರೀತಿ ಮಾಡ್ಬೋದು. ಹಸಿರುಮಕ್ಕೆ ಸೇತುವೆಗೆ ದುಡ್ಡು 60 ಕೋಟಿ ಬಿಡುಗಡೆ ಮಾಡಿದ್ರು, 116 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಲ್ಲಿಯೂ ಸಹ ಹಸಿರುಮಕ್ಕೆ ಸೇತುವೆ ಇನ್ನೊಂದು 3-4 ತಿಂಗಳಲ್ಲಿ ಬಿಡುಗಡೆ ಮಾಡಿ ಈ ತಾಲೂಕಿಗೆ ಅದು ಸಮರ್ಪಣೆ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದೀನಿ. ಕುಡಿಯೋ ನೀರಿಗೆ ಸುಮಾರು 600 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ 200 ಕೋಟಿ ರೂಪಾಯಿ ಈಗ ಇಲ್ಲಿ ಮಾಡಿದ್ದೀವಿ. 412 ಕೋಟಿ ರೂಪಾಯಿಯನ್ನ ಇವತ್ತು ಚಕ್ರ ನದಿಯಿಂದ ನೀರು ತರುವಂಥ ವ್ಯವಸ್ಥೆಗೂ ಸಹ ಈಗಾಗಲೇ ನಾನು ಬಿಡುಗಡೆ ಮಾಡಿದ್ದೀನಿ. 200 ಕೋಟಿ ರೂಪಾಯಿ ಈಗಾಗಲೇ ಎಲ್ಲ ಪಂಚಾಯತಿಗೆ 4 ಕೋಟಿ 5 ಕೋಟಿ, ಮಾರುತಿಪುರ ಪಂಚಾಯತಿಗೆ 9.5 ಕೋಟಿ ರೂಪಾಯಿಯನ್ನು ಬಂದಿರಬೇಕು, ಹತ್ತತ್ರ ಬಂದಿದೆ. ಈ ಥರ ಎಲ್ಲ ಕೆಲಸಗಳು JJ ಮೂಲಕ ಮನೆ ಮನೆಗೆ ನೀರು ಕೊಡುವಂಥ ಯೋಜನೆಗಳು ಸರಳವಾಗಿ ನಡೀತಾರೆ. ಮುಂದಿನ ವರ್ಷ ನಾವು ಬೋರ್ವೆಲ್ ನೀರು ಕುಡಿಯೋದನ್ನು ತಪ್ಪಿಸೋಕ್ಕೋಸ್ಕರ ನಾವು ಇದರಿಂದ ಸಹ ಹಸಿರುಮಕ್ಕೆ ಸೇತುವೆ ಇನ್ನೊಂದು 3-4 ತಿಂಗಳಲ್ಲಿ ಬಿಡುಗಡೆ ಮಾಡಿ ಈ ತಾಲೂಕಿಗೆ ಅದು ಸಮರ್ಪಣೆ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದೀನಿ. ಕುಡಿಯೋ ನೀರಿಗೆ ಸುಮಾರು 600 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ 200 ಕೋಟಿ ರೂಪಾಯಿ ಈಗ ಇಲ್ಲಿ ಮಾಡಿದ್ದೀವಿ. 412 ಕೋಟಿ ರೂಪಾಯಿಯನ್ನ ಇವತ್ತು ಚಕ್ರ ನದಿಯಿಂದ ನೀರು ತರುವಂಥ ವ್ಯವಸ್ಥೆಗೂ ಸಹ ಈಗಾಗಲೇ ನಾನು ಬಿಡುಗಡೆ ಮಾಡಿದ್ದೀನಿ. 200 ಕೋಟಿ ರೂಪಾಯಿ ಈಗಾಗಲೇ ಎಲ್ಲ ಪಂಚಾಯತಿಗೆ 4 ಕೋಟಿ 5 ಕೋಟಿ, ಮಾರುತಿಪುರ ಪಂಚಾಯತಿಗೆ 9.5 ಕೋಟಿ ರೂಪಾಯಿಯನ್ನು ಬಂದಿರಬೇಕು, ಹತ್ತತ್ರ ಬಂದಿದೆ. ಈ ಥರ ಎಲ್ಲ ಕೆಲಸಗಳು JJ ಮೂಲಕ ಮನೆ ಮನೆಗೆ ನೀರು ಕೊಡುವಂಥ ಯೋಜನೆಗಳು ಸರಳವಾಗಿ ನಡೀತಾರೆ. ಮುಂದಿನ ವರ್ಷ ನಾವು ಬೋರ್ವೆಲ್ ನೀರು ಕುಡಿಯೋದನ್ನು ತಪ್ಪಿಸೋಕ್ಕೋಸ್ಕರ ನಾವು ಇದರಿಂದ ತರ್ತಾ ಇದ್ದೀವಿ. ಡ್ಯಾಮು ಚಕ್ರ ನದಿಯಿಂದ 412 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಕೆಲಸ ಶುರುವಾಗಿದೆ ಈಗಾಗಲೇ. ಅಲ್ಲಿಂದ ಬಂದು ನಮ್ಮ ಕರಿಮನೆ ಹತ್ರ ಅದನ್ನು ತಗೊಬಂದು ಫಿಲ್ಟ್ರ್ ಮಾಡಿ, ಅಂದರೆ ಆ ನೀರನ್ನು ಫಿಲ್ಟ್ರ್ ಮಾಡಿ ನಮ್ಮ 3 ಹೋಬಳಿಗಳಿಗೆ ಕೊಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ಸಹ ಪಾಲಿದೆ. ಅದು ಕೇಂದ್ರ ರಾಜ್ಯ ಸರ್ಕಾರಗಳ ಪಾಲಿಂದ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ನೆಕ್ಸ್ಟ್ ಇಯರ್ ಒಳಗೆ ಸಂಪೂರ್ಣವಾದಂಥ ಕುಡಿಯೋ ನೀರು ಕೊಡುವಂಥ ಜವಾಬ್ದಾರಿ ನಂದಾಗಿರುತ್ತೆ. ಖಂಡಿತ ನಾವು ಕೊಡ್ತೀವಿ. ಅಭಿವೃದ್ಧಿ ಬಗ್ಗೆ ಹಿಂದುಳಿಯುವಂಥ ನಾನು ಇದು ನೆಟ್ವರ್ಕ್ ಬಗ್ಗೆ MP ಅವರೇ ಮೊನ್ನೆ ಬೈದಿದ್ದು, ಹೌದು ಬೈತೀನಿ. ಯಾಕಂತ ಹೇಳಿದ್ರೆ ಅವರೇ MPಗಳು ಇವತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರ ಹೇಳಿದೆ ಇವತ್ತು ನಮ್ಮದು ಡಿಜಿಟಲ್ ಯುಗ, ದೇಶದಲ್ಲಿ ಪ್ರಗತಿ ಯುಗ ಅಂತ ಹೇಳಿದ್ದು ಅವ್ರು ಹೇಳಿದ ಮೇಲೆ ಇವತ್ತು ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರೆ 120 ಕೋಟಿ ಜನರು ಇವತ್ತು ಮೊಬೈಲ್ ತಗೊಳ್ಬೋದು. ಮೊಬೈಲ್ ತಗೊಳಕ್ಕೆ ಇವತ್ತು ಇದು ಕೊಟ್ಟಿದ್ದಾರೆ. BSNL ಹಾಗೆ ಇದ್ದಿದ್ರೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ ನಮಗೆ ಇವತ್ತು. ಅದರಿಂದ ನಾವು ಇವತ್ತು ಮರದ ಮೇಲೆ ಹತ್ಕೊಂಡು, ತುಮ್ರಿ ಭಾಗದವರೆಲ್ಲ ಮರದ ಮೇಲೆ ಹತ್ಕೊಳ್ಳೋದು, ಗುಡ್ಡದ ಮೇಲೆ ಹತ್ಕೊಳ್ಳೋಂಥ ಪದ್ಧತಿ ಇರೋದ್ರಿಂದ ಇದು ಸಮಸ್ಯೆ ಆಗಿರೋದ್ರಿಂದ ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು ಅಂತ ಇದಕ್ಕೋಸ್ಕರ ನಾವು ಇವತ್ತು ಕೇಂದ್ರದ ವಿಚಾರವಾಗಿ ಮಾತಾಡಲೇಬೇಕಾಗಿದೆ. ರಾಜೀವ್ ಗಾಂಧಿ ಅವರು ಆ ಕಾಲದಲ್ಲಿ ಇವತ್ತು ಡಿಜಿಟಲ್ ಯುಗ ಅಂತ ತಗೊಂಬಂದು ಅವತ್ತು ಮೊಬೈಲ್ ಯುಗವನ್ನು ತಂದು ಕೊಟ್ಟಂತ ಕಾಲವತ್ತು. ಆ ಕಾಲದಲ್ಲಿ ತಂದಿದ್ದದು. ಇವತ್ತು ಅಭಿವೃದ್ಧಿಯ ಪಥದಲ್ಲಿರುವಂಥ ದೇಶದಲ್ಲಿ ನಾವು ಇವತ್ತಿಗೂ ಸಹ ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರೆ ನಾವೇನು ಅಭಿವೃದ್ಧಿ ಪಥ ಮಾಡ್ಲಿಕ್ಕಾಗತ್ತೆ? ಹಾಗಾಗಬೇಕಾಯ್ತು. ಜ್ಞಾನೇಂದ್ರ ಹೇಳಿದ್ರು ಅಲ್ಲಿ ಹಾಗಾಯ್ತು ಇಲ್ಲಿ ಹೀಗಾಯ್ತು ಅಂತ ಹೇಳಿದ್ರು. ಜನಿವಾರ ತೆಗೆದಿದ್ದಂಥದ್ದು ಪಾಪ, ಅದು ತೆಗಿಬಾರ್ದು. ಪವಿತ್ರತೆಯನ್ನು ಕಾಪಾಡಿಕೊಂಡಿರುವಂಥ ಆ ಸಮಾಜದ ಅವರ ಒಂದು ಇದೇ ಇರುತ್ತದೆ, ಅವರ ಒಂದು ವೈಯಕ್ತಿಕ ಭಾವನೆಗಳಿದೆ ಅದರಲ್ಲಿ. ಆ ಭಾವನೆಗಳನ್ನು ನಾನು ಯಾರು ಅಧಿಕಾರಿಗಳು ತೆಗೀರಿ ಅಂತ ಹೇಳಿಲ್ಲ. ಯಾವ ಅಧಿಕಾರಿ ಅದು ತೆಗೆದಿದ್ದಾನೆ ಅವನ್ನ ಸಸ್ಪೆಂಡ್ ಮಾಡೋದಂತೂ ಸಹಜವಾಗಿ ಮಾಡ್ತೀವಿ, ಬಿಡುವುದಿಲ್ಲ ಅವನಿಗೆ. ಯಾರು ಮಾಡಿ ಅಂತ ನಾವು ಯಾರು ಹೇಳೋದಿಲ್ಲ, ಇಂಥದ್ದೆಲ್ಲ ಹೇಳೋದಿಲ್ಲ. ಯಾಕಂದ್ರೆ ಸಮಾಜ ಅಂದಮೇಲೆ ಎಲ್ಲ ಜಾತಿ ಧರ್ಮವನ್ನು ಒಂದುಗೂಡಿಸಿ ಹೋಗುವಂಥದ್ದು ಆಗ್ಬೇಕು, ಬಿಟ್ರೆ ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಮಾಡುವಂಥದ್ದು ಆಗಬಾರ್ದು ಅನ್ನೋ ಉದ್ದೇಶ. ಎಲ್ಲ ಸಮಾಜವನ್ನು ಒತ್ತುಗೂಡಿಸ್ಕೊಂಡು ಹೋಗ್ಬೇಕು, ಒಂದಾಗಿ ಹೋಗ್ಬೇಕು, ಈ ಸಮಾಜದಲ್ಲಿ ನಾವೆಲ್ಲರೂ ಹೋಗ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಹಾಗಾಗಿ ಇಂಥ ಒಂದು ಘಟನೆಗಳು ಎಲ್ಲೇ ಇರಲಿ, ಪಶ್ಚಿಮ ಬಂಗಾಳದಲ್ಲಿರಲಿ, ಎಲ್ಲೇ ಇರಲಿ, ಇವತ್ತು ವಕ್ಫ್ ಇದನ್ನು ನೀವು ಯಾಕೆ ರದ್ದು ಮಾಡಕ್ಕೆ ಹೋಗ್ಬೇಕಾಗಿತ್ತು? ಯಾವ ಕಾರಣಕ್ಕಾಗಿ ಅವರ ಭಾವನೆಗಳನ್ನು ಯಾಕೆ ಕೆಣಕಕ್ಕೆ ಹೋಗ್ಬೇಕಾಗಿತ್ತು? ಅದು ಅವರ ಸಮಾಜದ ಅವ್ರು ಇರ್ತಿತ್ತು. ಇವತ್ತು ಸುಪ್ರೀಂ ಕೋರ್ಟ್
ತಡೆಯಾಜ್ಞೆ ಕೊಟ್ಟಿದೆ ಬಿಡಿ, ಅದ್ರ ಬಗ್ಗೆ ತಡೆಯಾಜ್ಞೆ ಕೊಟ್ಟಿದೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಯಾವುದೇ ಸಮಾಜವನ್ನ ಅವರಿಗೆ ಇದು ಮಾಡೋ ಹಿಮ್ಮಡಿಸುವಂತ ಕೆಲಸವನ್ನ ಯಾರೂ ಮಾಡಕ್ ಹೋಗ್ಬಾರ್ದು. ನಮ್ಮ ಸಮಾಜ ಹಿಂದೂಗಳಿಗೆ ಇಂಥದ್ದಾಗಬಾರ್ದು ಅಂತಾರೆ, ಯಾರು ರೊಚ್ಚಿಗೆ ಹೇಳಲ್ವಾ? ಹಾಗೆ ರೊಚ್ಚಿಗೆ ಹೇಳುತ್ತಾರೆ. ಅದರಿಂದ ಅಂತಹ ಒಂದು ಭಾವನೆಗಳನ್ನು ಕಡಿವಾಣ ಹಾಕುವಂಥದ್ದು ಬೇಡ. ಅದರಿಂದ ಜನಿವಾರ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಇದ್ರೂ ಸಹ ಈ ದೇಶದ ಎಲ್ಲ ನಾವು ಪ್ರಜೆಗಳೇ, ಎಲ್ಲರೂ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಈ ತರ ಆದಾಗ ಅಲ್ಲೆಲ್ಲ ಗೊಂದಲಗಳು ಸೃಷ್ಟಿಯಾಗುವಂಥದ್ದು ಆಗಬಾರ್ದು. ಹಾಗಾಗಿ ಇವತ್ತು ನಿಜವಾಗಲೂ ಖುಷಿಯಾಗುತ್ತೆ. ಈ ಸಮಾಜದ ವೀರಭದ್ರೇಶ್ವರ ದೇವಸ್ಥಾನದ ಈ ಶಂಕುಸ್ಥಾಪನೆಯಲ್ಲಿ ನನಗೆ ಪಾಲ್ಗೊಳ್ಳುವಂತ ಭಾಗ್ಯವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಿ. ಈ ಸಮಾಜಕ್ಕೆ ಹಿಂದೆ ಸಹ ನನ್ನ ಹತ್ರ ಹೇಳಿದಾಗ ಆ ಕಾಲದಲ್ಲಿ ನಾನು 7 ಲಕ್ಷ ರೂಪಾಯಿ ಕೊಟ್ಟಿದ್ದೆ. 2008ರಲ್ಲಿ ಇರಬೇಕು. 7 ಲಕ್ಷ ರೂಪಾಯಿ ಸಮುದಾಯ ಭವನಕ್ಕೆ ಅಡಿಗೆ ಮನೆಗೆ ಇಲ್ಲ ಅಂತ ಹೇಳಿದ್ರು ಕೊಟ್ಟಿದ್ದೀವಿ. ಹಾಗಾಗಿ ಸರ್ಕಾರದ ಯೋಜನೆಯನ್ನ ಯಾರು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಖಂಡಿತ ನಾನು ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಗೋಪಾಲ್ ಕೃಷ್ಣ ಬೇಳೂರ್ ಹತ್ರನೂ ಅನುದಾನ ಇರುತ್ತೆ, ಅದರಾರು ಕೊಡ್ತೇನೆ. ನೀವು ಚಾಲು ಶುರು ಮಾಡಿ, ಅದರ 2 ಮಾತಿಲ್ಲ. ಯಾವತ್ತೂ ಬಿಟ್ಕೊಡುವಂತ ಪ್ರಶ್ನೆನೇ ಇಲ್ಲ. ಮೊನ್ನೆ ನಿಮ್ಮ ಕಲ್ಯಾಣ ಮಂಟಪ ಯಾವ ರಿಪ್ಪನ್ಪೇಟೆ ಕಲ್ಯಾಣ ಮಂಟಪ ಲಾಸ್ಟಿಗೆ ಬಂದ್ರು. ಇನ್ನೇನು ಉದ್ಘಾಟನೆ ಆಗ್ಬೇಕಾದ್ರೆ ಲಾಸ್ಟ್ ಇದರಲ್ಲಿ ಒಂದು 2 ತಿಂಗಳು ಇರ್ಬೇಕಾದ್ರೆ ಬಂದ್ರು. ಆವಾಗಲೂ ಸಹ 25 ಲಕ್ಷ ರೂಪಾಯಿ ಗ್ರಾಂಟ್ ಅನ್ನ ಬಿಡುಗಡೆ ಮಾಡಿ ಆ ಸಂದರ್ಭದಲ್ಲಿ ಕೊಟ್ಟೆ. ಪಾಪ ಖುಷಿಯಾದ್ರು. ಈ ಸಂದರ್ಭದಲ್ಲಿ 25 ಲಕ್ಷ ಬೇಕಾಗಿತ್ತು ಸರ್ ಅಂತ ಹೇಳಿ